ಬಾಗಲಕೋಟೆ ಜಿಲ್ಲೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ ಹಾಗೂ ಪೊಲೀಸ್ ಇಲಾಖೆ, ಬಾಗಲಕೋಟೆ ಇವರ ಸಹಯೋಗದಲ್ಲಿ ದಿನಾಂಕ ಜೂನ್ 27, 2024 ರಂದು ಮಧ್ಯಾಹ್ನ 3:30 ಹುನಗುಂದ ಪಟ್ಟಣದ ಶ್ರೀ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ತಾಲ್ಲೂಕು ಮಟ್ಟದ ಜನಸ್ಪಂದನಾ ಕಾರ್ಯಕ್ರಮವು ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೇಮ್ರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಹುನಗುಂದ ಮತಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳಾದ ಶ್ರೀಮತಿ ಜಾನಕಿ ಕೇಮ್ರು ಅಹವಾಲ ಸ್ವೀಕರಿಸಿ ತಮ್ಮ ನೇತೃತ್ವ ಪರ ಹಾಗೂ ಕ್ಷೇತ್ರದ ಶಾಸಕ ಕಾಶಪ್ಪನವರರು ಅಧ್ಯಕ್ಷೀಯ ಪರ ಮಾತುಗಳನ್ನಾಡಿ ಪ್ರತಿ 3 ತಿಂಗಳಿಗೊಮ್ಮೆ ನಡೆಸುವ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಾದ ಜನಸ್ಪಂದನಾ ಕಾರ್ಯಕ್ರಮವು ಸ್ವತಃ ಮುಖ್ಯಮಂತ್ರಿಗಳೇ ಮಾದರಿಯಾಗಿ ಜನಸಾಮಾನ್ಯರಿಗೆ ಮುಟ್ಟಬೇಕೆಂಬ ಸದಾಶಯದೊಂದಿಗೆ ಇಂದು ತಾಲ್ಲೂಕು ಮಟ್ಟದ ಜನತಾದರ್ಶನದಲ್ಲಿ ಸಾರ್ವಜನಿಕರು 300ಕ್ಕೂ ಹೆಚ್ಚು ಅಹವಾಲು ಸಲ್ಲಿಸಿದ್ದಾರೆ. ಹಾಗಾಗಿ ಎಲ್ಲ ಇಲಾಖಾಧಿಕಾರಿಗಳು ಸಾರ್ವಜನಿಕ ಸೇವಕರೆಂಬ ಮನೋಭಾವದಿಂದ ವಾರದೊಳಗಿನ ಕಾಲಾವಧಿಯಲ್ಲಿಯೇ ಅರ್ಜಿದಾರರಿಗೆ ಉತ್ತರಿಸಬೇಕೆಂದು ಜಿಲ್ಲಾಧಿಕಾರಿಗಳು ಖಡಕ್ಕಾಗಿ ಸೂಚಿಸಿದರು. ನಂತರ ಸಾರ್ವಜನಿಕರಿಗೆ ಸಲಹೆ ನೀಡಿದವರು ನಿವೇಶನ, ಭೂವ್ಯಾಜ್ಯ ಮತ್ತು ನ್ಯಾಯಾಲಯದಲ್ಲಿನ ಸಮಸ್ಯೆಗಳಿಗೆ ಈ ವೇದಿಕೆಗೆ ಅವಕಾಶವಿಲ್ಲ. ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನು ಹೊರತುಪಡಿಸಿ ಇತರೆ ಸಮಸ್ಯೆಗೆ ನಿಮಗೆ ವಾರದೊಳಗೆ ಉತ್ತರ ಸಿಗುತ್ತದೆ ಎಂದರು. ನಂತರ ನಿಮ್ಮ ಅಹವಾಲಿಗೆ ಸರ್ಕಾರದ ಸ್ತರದಲ್ಲಿ ನಿಮ್ಮಾರ್ಜಿಗೆ ಸಂಖ್ಯೆ ದೊರೆತು ವಾರದೊಳಗೆ ಪರಿಹಾರ ಸಿಗಲಿದೆ ಎಂದರು. ನಂತರ ಶಾಸಕ ಕಾಶಪ್ಪನವರರು ಮಾತನಾಡಿ, ಜನಾದೇಶದ ಅನ್ವಯ ಇಂದು ರಾಜ್ಯ ಸರ್ಕಾರವು ಜನರಿಂದ, ಜನರಿಗೋಸ್ಕರ, ಜನರಿಗಾಗಿ ಪ್ರಜಾಸತ್ತಾತ್ಮಕ ಅಡಿಯಲ್ಲಿ ರೈತರು, ಕೂಲಿಕಾರ್ಮಿಕರು, ದೀನದಲಿತರಿಗೆ, ಬಡಪಾಯಿಗಳಿಗೆ ಮತ್ತು ಸಮಾಜದ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ ನ್ಯಾಯ ದೊರಕಿಸುವ ಬದ್ಧತೆಯನ್ನು ಪ್ರದರ್ಶಿಸಿದ ಕಾರಣಕ್ಕೆ ಇಂದು ನೀವೆಲ್ಲ ನೈಜ ಜನಶಕ್ತಿಗೆ ಪಾತ್ರರಾಗಿದ್ದೆಂದು ಬಣ್ಣಿಸಿದರು. ನಂತರ ಶಾಸಕಾಂಗ ನಿರ್ದೇಶಿತ ನಿರ್ಧಾರಗಳನ್ನು ಕಾರ್ಯಾಂಗವು ಕಾರ್ಯರೂಪಕ್ಕೆ ತರುವಲ್ಲಿ ಕಟಿಬದ್ಧವಾಗಿರುತ್ತದೆ. ಆ ಬೆನ್ನಲೆಯಲ್ಲಿ ಈ ಯೋಜನೆಯನ್ನು ಗ್ರಾಮ ಪಂಚಾಯತದವರೆಗೂ ವಿಸ್ತರಿಸಿ ಸರ್ವರಿಗೂ ಸಮಪಾಲು, ಸಮಬಾಳು ನೀಡಲು ಸ್ವತಃ ಶಾಸಕರು ಸಹ ಕಾರ್ಯಾಂಗದೊಂದಿಗೆ ತಮ್ಮ ಜವಾಬ್ದಾರಿ ನಿಭಾಯಿಸುವ ಭರವಸೆ ನೀಡಿದರು. ಸಂಧ್ಯಾ ಸುರಕ್ಷಾ ಯೋಜನೆಯ ಫಲಾನುಭವಿಗಳಿಗೆ ಶಾಸನ ಪತ್ರ ಮತ್ತು ಅಂತರಜಾತಿ ವಿವಾಹಿತರೊಬ್ಬರಿಗೆ 25,000 ಮೊತ್ತದ ಸಹಾಯಧನದ ಪತ್ರ ಹಾಗೂ ದೇವದಾಸಿ ಮಕ್ಕಳ ವಿವಾಹ ದಂಪತಿಗಳಿಗೆ 30,000 ಸಹಾಯಧನದ ಪತ್ರ ವಿತರಿಸಿದರು. ಈ ಒಂದು ಜನತಾದರ್ಶನದಲ್ಲಿ ಹುನಗುಂದ ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳಿಂದ ವಿವಿಧ ಸಮಸ್ಯೆಗಳ ಅಹವಾಲು ಹೊತ್ತು ಬಂದ ಜನಸಾಗರವು ಬಹುದಿನಗಳಿಂದ ಬಾವಿ ಮತ್ತು ಕೆರೆಗಳ ಹೋಳು ತೆಗೆದು ಅಭಿವೃದ್ಧಿಪಡಿಸುವ ಮತ್ತು ಜಲಮರ ಪೂರ್ಣಗೊಳಿಸುವ ಜಮೀನಿನ ಪಹಣಿತಾರೆಗಳಲ್ಲಿ ಹೆಸರುಗಳ ವ್ಯತ್ಯಾಸ 2011 ರಲ್ಲಿ ಎಮ್ಮೆಟಿ ಗ್ರಾಮದ 250 ಮುಳಗಡೆ ಸಂತ್ರಸ್ತರಿಗೆ ನ್ಯಾಯಾಲಯದ ತಡೆಯಿಂದ ಪುನರವಸತಿ ಮತ್ತು ಪುನರ್ನಿರ್ಮಾಣಿಲ್ಲದಿರುವ ನಂತರ ಅಮರಾವತಿ ಗ್ರಾಮಸ್ಥರ 250 ಎಕರೆ ಭೂಮಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಯು ಕಲ್ಲುಗಳನ್ನು ಜಮೀನಿನಲ್ಲಿ ಹಾಕಿದ್ದರೂ ಸಹ ರೈತ ಫಲಾನುಭವಿಗಳಿಗೆ 3 ನೋಟಿಸ್ ನೀಡಬೇಕಾಗುತ್ತದೆ. ಆದರೆ ಕೆಲವರಿಗೆ 1 ನೋಟಿಸ್ ನೀಡಿ ಫಲಾನುಭವಿಗಳಲ್ಲದವರಿಗೆ ನೋಟಿಸ್ ನೀಡಿರುವುದು, ನಂತರ ಹದಗೆಟ್ಟ ಗ್ರಾಮಗಳ ರಸ್ತೆ, ಜಮೀನಿನಲ್ಲಿ ಕೆನಾಲೆ ಹಾಯಿಸದಿರುವ, ನಂತರ ತಾಲೂಕಿನಾದ್ಯಂತ ಅನಧಿಕೃತವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ತಲೆ ಎತ್ತಿರುವುದು, ದಾನಪತ್ರ ಸಮಸ್ಯೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ರಾಜ್ಯ ವಿಪತ್ತು ಪರಿಹಾರ ನಿಧಿಯ ಒಣ, ತರಿಭೂಮಿ, ತೋಟಗಾರಿಕೆ ರೈತರ ಬರ ಮತ್ತು ಬೆಳೆ ಪರಿಹಾರ, 1 ಎಕರೆಗೆ 25,000 ರೂಪಾಯಿ ಪರಿಹಾರ ಮತ್ತು ಸರ್ಕಾರದಿಂದ ಬಂದ ಪರಿಹಾರ ಸಹಾಯಧನ ಹಣವನ್ನು ಬ್ಯಾಂಕುಗಳು ಹೊಂದಿಸಿಕೊಳ್ಳದಂತೆ ತಡೆಯಲು ಸೇರಿ ಇತರೆ ಬೇಡಿಕೆ ಸಲ್ಲಿಸಿದರು. ನಂತರ ಮೂಲ ಸೌಕರ್ಯಗಳಲ್ಲಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದಿರುವ, ಮಾರುಕಟ್ಟೆ ವ್ಯವಸ್ಥೆ, ಚರಂಡಿ, ವಿದ್ಯುತ್ ಸೇರಿ 10 ಹಲವು ಸಮಸ್ಯೆಗಳ ಅಹವಾಲುಗಳನ್ನು ಉಪಸ್ಥಿತಿದ್ದ ಜಿಲ್ಲಾ ಆಡಳಿತ ಮತ್ತು ತಾಲ್ಲೂಕು ಆಡಳಿತದ 38 ಇಲಾಖಾಧಿಕಾರಿಗಳಿಗೆ ಸಲ್ಲಿಸಿದರು. ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಸ್ಮೀನ ಕಿಲ್ಲೇದಾರ, ಶಿಕ್ಷಕರಾದ ಸಂಗಮೇಶ ಹೊಲ್ದೂರರು ವೇದಿಕೆ ಹಂಚಿಕೊಂಡರೆ, ಜಿಲ್ಲಾ ಉಪವಿಭಾಗಾಧಿಕಾರಿಗಳಾದ ಸಂತೋಷ ಜಗಲಾಸರ, ಜಿಲ್ಲಾ ಪಂಚಾಯತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಶಿಧರ ಕುರೇರ, ತಹಶೀಲ್ದಾರರಾದ ನಿಂಗಪ್ಪ ಬಿರಾದರ, ತಾಲೂಕು ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆ, ಹುನಗುಂದ ತಾಲೂಕಾ ಪೊಲೀಸ್ ವೃತ್ತ ನಿರೀಕ್ಷಕರಾದ ಸುನಿಲ ಸವದಿರು ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಎಲ್ಲ 38 ಇಲಾಖಾಧಿಕಾರಿಗಳು ಮತ್ತು ಅಹವಾಲು ಸಲ್ಲಿಸಲು ಬಂದ ಸಾವಿರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಉಪಸ್ಥಿತರಿದ್ದರು.
ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಆರಂಭ ಮಾಡಿದ್ವಿ. ಅದು ಕೂಡ ಸಾರ್ವಜನಿಕರು ತಾಳ್ಮೆಯಿಂದ ಕಾದು ಇದುವರೆಗೆ ನಮ್ಮ ಆಹ್ವಾನಗಳನ್ನು ಸಲ್ಲಿಸಿದ್ವಿ. ಈಗಾಗಲೇ ನಮಗೆ ಸಲ್ಲಿಕೆಯಾಗಿರುವ ಆಹ್ವಾನಗಳು 100ಕ್ಕೂ ಹೆಚ್ಚು 111 ಸಂಖ್ಯೆಯಲ್ಲಿ ಆಹ್ವಾನಗಳು ಸಲ್ಲಿಕೆಯಾಗಿದ್ದಾವೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಜನಸ್ಪಂದನವನ್ನು ಸಾಮಾನ್ಯರಿಗೆ ತಲುಪಿಸಬೇಕು ಅನ್ನೋದು ಮಾನ್ಯ ಮುಖ್ಯಮಂತ್ರಿಗಳ ಆಶಯ ಆಗಿದ್ದು, ಸ್ವತಃ ಅವರೇ ನಮಗೆ ಮಾದರಿಯಾಗಿ ಜನತಾ ದರ್ಶನವನ್ನು ಮಾಡಿ ಅದೀಗ ತಾಲೂಕು ಮಟ್ಟಕ್ಕೆ ಬಂದಿದೆ. ಇಲ್ಕಲ್ ಜನತಾ ದರ್ಶನದಲ್ಲಿ ಶಾಸಕರು ಅದನ್ನು ಗ್ರಾಮ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನಮ್ಮ ಇಲಾಖೆಯ ಎಲ್ಲ ಅಧಿಕಾರಿಗಳು ಕೂಡ ಅದನ್ನ ಯಶಸ್ವಿಯಾಗಿ ಮಾಡಬೇಕಾಗತ್ತೆ. ಯಾಕಂದ್ರೆ ನಾವೆಲ್ಲರೂ ಸಾರ್ವಜನಿಕ ಸೇವಕರು, ಸಾರ್ವಜನಿಕರಿಗಾಗಲೇ ನಾವು ಕೆಲಸ ಮಾಡೋಕ್ಕಿರೋರು ಅನ್ನುವ ಒಂದು ಭಾವ ನಮ್ಮೆಲ್ಲರಿಗೂ ಇರಬೇಕು. ಮತ್ತೆ ನಾವು ಅದೇ ರೀತಿ ನಡ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಸಲ್ಲಿಕೆಯಾಗಿರುವ ಅರ್ಜಿಗಳು, ಬಹುಪಾಲು ಅರ್ಜಿಗಳು ರಸ್ತೆಗೆ ಸಂಬಂಧಪಟ್ಟದ್ದು, UKPಗೆ ಸಂಬಂಧಪಟ್ಟದ್ದು, ನಮ್ಮ ಕಂದಾಯ ಇಲಾಖೆಗಳ ದಾಖಲೆಗಳ ತಿದ್ದುಪಡಿಗೆ ಸಂಬಂಧಪಟ್ಟವು, ಪರಿಹಾರಕ್ಕೆ ಸಂಬಂಧಪಟ್ಟವೇ ಆಗಿದ್ದಾವೆ. ಮೂಲಭೂತ ಸೌಕರ್ಯಗಳನ್ನು ಕೇಳಿ ಕೂಡ ಹಲವಾರು ಒಂದು ಸಂಘಟನೆಗಳು ನಮಗೆ ಮನವಿಯನ್ನು ನೀಡಿದ್ದಾವೆ. ಈ ಎಲ್ಲ ಮನವಿಗಳನ್ನು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಈ ದಿನವೇ ನಾವು ಕಳಿಸ್ಕೊಳ್ತೀವಿ. ನಿಮ್ಗೆಲ್ಲರಿಗೂ ಕೂಡ ನಿಮ್ಮ ಮನವಿಗಳಿಗೆ ಒಂದು ವಿಶೇಷವಾದ ನಂಬರ್ ಆಗಿರ್ತದೆ. ಆ ನಂಬರನ್ನು ರಾಜ್ಯ ಮಟ್ಟದಲ್ಲಿ ಮಾನಿಟರ್ ಮಾಡ್ತಾರೆ. ನಿಯಮಿತ ಅವಧಿಯಲ್ಲಿ ನಿಮಗೆ ಉತ್ತರ ಖಂಡಿತ ಬರುತ್ತೆ. ಕೆಲವೊಂದು ನಾನು ಜನಸ್ಪಂದನದಲ್ಲಿ ಹೇಳ್ತಿದ್ದೆ, ಈಗಲೂ ಹೇಳ್ತೀನಿ, ನಿವೇಶನ ಮತ್ತು ಭೂ ಮಂಜೂರಾತಿಗೆ ಸಂಬಂಧಪಟ್ಟಂಗೆ ಮಾತ್ರ ಈ ವೇದಿಕೆ, ನ್ಯಾಯಾಲಯದ ಪ್ರಕರಣಗಳಿಗೆ ಈ 3 ಅಂಶಗಳಿಗೆ ಸಂಬಂಧಪಟ್ಟಂಗೆ ಈ ವೇದಿಕೆಯಲ್ಲಿ ನಾವು ಇತ್ಯರ್ಥ ಮಾಡಲು ಸಾಧ್ಯ ಆಗೋದಿಲ್ಲ. ಅವುಗಳನ್ನು ಸಕ್ಷಮ ಪ್ರಾಧಿಕಾರಕ್ಕೆ ಅರ್ಜಿಗಳನ್ನು ವರ್ಗಾಯಿಸ್ತೀವಿ. ಇನ್ನುಳಿದಂತೆ ಅರ್ಹತೆ ಇರುವ ಎಲ್ಲ ಅರ್ಜಿಗಳಿಗೆ ಸಕಾರಾತ್ಮಕವಾಗಿ ಉತ್ತರವನ್ನು ಕೊಡಬೇಕು ಅಂತ ನಾನು ಎಲ್ಲ ಇಲಾಖಾಧಿಕಾರಿಗಳಿಗೆ ಲಿಖಿತ ರೂಪದಲ್ಲಿ ಇವಾಗಲೇ ಸರ್ಕಾರದ ಆದೇಶನೇ ಇದೆ. ನಾನು ಮತ್ತೊಮ್ಮೆ ಅದನ್ನು ಪುನರುಚ್ಚರಿಸ್ತೀನಿ. ಯಾವುದೇ ಅಧಿಕಾರಿಗಳು ಯಾವುದೇ ವಿಳಂಬ ಧೋರಣೆ ಅಥವಾ ನಿರ್ಲಕ್ಷ್ಯ ಧೋರಣೆ ತೆಗೆದುಕೊಳ್ಳಾದರೆ ಈ ಎಲ್ಲ ಅರ್ಜಿಗಳ ಬಗ್ಗೆ ವೈಯಕ್ತಿಕ ಗಮನ ಹರಿಸಿ ಸಂಬಂಧಪಟ್ಟವರಿಗೆ ಮಾಹಿತಿ ಮಾರ್ಗದರ್ಶನ ನೀಡಬೇಕಾಗುತ್ತೆ. ಆಗಿಲ್ಲ ಅಂದ್ರೆ ಅದನ್ನು ಕೂಡ ಪ್ರಶ್ನೆ ಮಾಡುವಂತಹ ಅವಕಾಶವನ್ನು ಕೂಡ ಸಿಸ್ಟಮ್ನಲ್ಲಿ ಅಳವಡಿಕೆ ಮಾಡಲಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳು ಈ ಅರ್ಜಿಗಳಿಗೆ ಸಕಾರಾತ್ಮಕ ರೀತಿಯಲ್ಲಿ ಸ್ಪಂದಿಸಿ ಸೂಕ್ತವಾಗಿ ಮತ್ತು ಶೀಘ್ರವಾಗಿ ಇತ್ಯರ್ಥ ಮಾಡಬೇಕು ಅಂತ ನಾನು ಎಲ್ರಿಗೂ ಈ ಮೂಲಕ ಸೂಚನೆಯನ್ನು ನೀಡಿದ ಎಲ್ಲ ಸಾರ್ವಜನಿಕ ಬಂಧುಗಳಿಗೆ, ಮಾನ್ಯ ಶಾಸಕರಿಗೆ ಮತ್ತು ನನ್ನೆಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮಗಳನ್ನು ಕಡ್ಡಾಯವಾಗಿ ಇವತ್ತು ರಾಜ್ಯ ಮಟ್ಟದಲ್ಲಿ ಸ್ವತಃ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಜನಸ್ಪಂದನ ಕಾರ್ಯಕ್ರಮವನ್ನು ಪ್ರತಿ 3 ತಿಂಗಳಿಗೊಮ್ಮೆ ಈ ಜನಸ್ಪಂದನ ಕಾರ್ಯಕ್ರಮಗಳನ್ನು ಆಯೋಜಿಸಿ ನೇರವಾಗಿ ಜನರ ಅಹವಾಲುಗಳನ್ನು ಸ್ವೀಕಾರ ಮಾಡಿ ಅವರಿಗೆ ಇವತ್ತು ನ್ಯಾಯವನ್ನು ಕೊಡೋದಕ್ಕೆ ಇವತ್ತು ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಸರ್ಕಾರ ಇವತ್ತು ಹಮ್ಮಿಕೊಂಡಿದೆ. ಈಗಾಗಲೇ ಜಿಲ್ಲಾ ಮಟ್ಟದಲ್ಲಿ ಕೂಡ ಈ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆದಿದೆ. ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಕೂಡ ಎಲ್ಲ ತಾಲೂಕು ಮಟ್ಟದಲ್ಲಿ ಶಾಸಕರ ಒಂದು ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ
ಜಿಲ್ಲಾಧಿಕಾರಿಗಳ ಒಂದು ನೇತೃತ್ವದಲ್ಲಿ, ಎಲ್ಲ ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ಈ ಜನಸ್ಪಂದನವನ್ನ ಆಯೋಜಿಸಿದ್ದು ಇವತ್ತು ನಿಜವಾಗ್ಲೂ ಒಂದು ಜನ ಆದೇಶದ ಮೇಲೆ ಬಂದಂತ ಸರ್ಕಾರ ಜನರಿಗೋಸ್ಕರ ಈ ಒಂದು ಜನಸ್ಪಂದನವನ್ನ ಮಾಡಿ ಜನರಿಗೆ ನ್ಯಾಯವನ್ನು ಒದಗಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರ ಬಹಳ ಬದ್ಧತೆಯಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಡೆಸಿದೆ ಅನ್ನೋ ಮಾತನ್ನು ನಾನು ಇವತ್ತು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಿಮಗೆ ಕೇವಲ ಒಂದು ವಾರದಲ್ಲಿ ಅದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ತಮ್ಮ ಉತ್ತರವನ್ನು ಬರೆಯುವಂತ ಕೆಲಸ ನಮ್ಮ ಅಧಿಕಾರಿ ವರ್ಗದವರು ಮಾಡ್ತಾರೆ ಅನ್ನೋದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಅದಕ್ಕೆ ಒಂದು ಕಾರ್ಯ ಅನ್ನೋದು ಅಭಿನಯ ನಿವಾಸಬೇಕಾಗಿದೆ. ಇವತ್ತು ನಾವು ಶಾಸಕಾಂಗ ಶಾಸಕಾಂಗ ನಿರ್ಧರಿಸಿದ್ರೆ ಅದರ ಚಾಚು ತಪ್ಪದೆ ಜನರಿಗೆ ಮುಟ್ಟಿಸುವಂತ ಕೆಲಸ ಇವತ್ತು ಕಾರ್ಯಾಂಗ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕಾರ್ಯಾಂಗ ತನ್ನ ಜವಾಬ್ದಾರಿಯನ್ನ ನಮ್ಮ ಅಧಿಕಾರಿಗಳು ಖಂಡಿತವಾಗಿ ಮಾಡ್ತಾರೆ ಅನ್ನೋ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ, ಅದಕ್ಕೆ ನಾನು ಕೂಡ ಈ ತಾಲೂಕಿನ ಶಾಸಕನಾಗಿ ನಾನು ಜವಾಬ್ದಾರಿಯುತವಾದ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ನಾವು ಕೊಟ್ಟಿದ್ದ ಆಹ್ವಾನಕ್ಕೆ ನ್ಯಾಯವನ್ನು ಒದಗಿಸುವಂತ ಕೆಲಸ ನಾವು ಖಂಡಿತವಾಗಿ ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಇದರಲ್ಲಿ ನಮ್ಮ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಈ ಒಂದು ಜನಸ್ಪಂದನ ಸಭೆಯನ್ನು ನಡೆಸಿ ಆ ತಾಲೂಕಿನ ಆಹ್ವಾನಗಳನ್ನು ಸ್ವೀಕರಿಸಿ ಅಲ್ಲಿ ಅಧಿಕಾರಿ ಎಲ್ಲ ಮುಖ್ಯಸ್ಥರಿಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಮುಖ್ಯ ಅಧಿಕಾರಿಗಳು ಆಹ್ವಾನಗಳನ್ನು ಸ್ವೀಕರಿಸಿ ಈಗಾಗಲೇ ಅದಕ್ಕೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಂಡು ಯಾರ್ಯಾರು ಇವತ್ತು ತಮ್ಮ ಆಹ್ವಾನಗಳನ್ನು ನೀಡಿದ್ದಾರೆ ಆ ಆಹ್ವಾನಗಳಿಗೆ ಇವತ್ತು ಮುಂದಿನ ನಿರ್ಧಾರವನ್ನು ಅಧಿಕಾರಿಗಳು ತೆಗೆದುಕೊಳ್ಳುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಜನರು ಬಂದು ಇವತ್ತು ಈ ಒಂದು ಜನಸ್ಪಂದನ ಸಮಾರಂಭದಲ್ಲಿ ಭಾಗವಹಿಸಿ ನೋಡಿದ್ರೆ, ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವು ಭಾಗವಹಿಸಿ ನೋಡಿದ್ರೆ, ಇದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಒಂದು ಶಕ್ತಿಯನ್ನ ಜನರು ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಹೇಳ್ಬೇಕಾಗತ್ತೆ. ಆ ಪ್ರಜಾಪ್ರಭುತ್ವದ ತಳಹದಿ ಮೇಲೆ, ಯಾಕಂದ್ರೆ ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ, ಪ್ರಜೆಗಳಿಂದ ಅಂತ ನಾವು ಹೇಳ್ತೀವಿ, ಆ ಪ್ರಜೆಗಳಿಗೋಸ್ಕರ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ. ಇದನ್ನ ನಿರಂತರವಾಗಿ ಇವತ್ತು ತಾಲೂಕು ಮಟ್ಟದಲ್ಲಿ ಅಷ್ಟೇ ಅಲ್ಲ, ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ನಮ್ಮ ತಾಲೂಕು ಅಧಿಕಾರಿಗಳನ್ನ ತಂಡವನ್ನು ತೆಗೆದುಕೊಂಡು ಪ್ರತಿಯೊಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಒಂದು ಜನಸ್ಪಂದನ ಸಮಾರಂಭವನ್ನು ಮಾಡಿ ಆ ಜನರ, ರೈತರ ಇವತ್ತು ನ್ಯಾಯವನ್ನು ಕೊಡುವಂತ ಕೆಲಸ ನಾವು ಮಾಡ್ತೀವಿ ಕೊಡೋದಕ್ಕೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತೇನು ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧಿಕಾರಿಗಳಿಗೆ ಸೂಚನೆ ನೀಡಿ ಅದರ ನ್ಯಾಯಯುತವಾಗಿ, ಕಾನೂನುಬದ್ಧವಾಗಿ ಕ್ರಮಗಳನ್ನು ತೆಗೆದುಕೊಳ್ಳುವ ಆದೇಶ ಮಾಡಿದ್ದಕ್ಕೆ ಅವೆಲ್ಲರ ಪರವಾಗಿ, ನಾನು ತಾಲೂಕಿನ ಪರವಾಗಿ ಮತ್ತೊಮ್ಮೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅವರು ನಗ್ತಾನೆ ಹೌದು, ಅದೇ ವಾಸ್ತು ಸಮಯವನ್ನು ಬಹುಶಃ ಬೆಳಗ್ಗೆಯಿಂದ ನಮ್ಮ ಮುರುಗನ್ ಮತ್ತು ಇರುಗಲ್ ಎರಡೂ ಹೋಬಳಿ ತಾಲೂಕುಗಳಲ್ಲಿ ಕಳೆದು ಬಹಳಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲಿ ನಮ್ಮ ಜಿಲ್ಲೆಯ ಕ್ರಿಯಾಶೀಲ